ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಆದಂತಹ ದುರಂತಕ್ಕೆ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಯಿತು. ಆದರೆ IAS ಅಧಿಕಾರಿಗಳ ತಲೆದಂಡ ಯಾವಾಗ? ಇಬ್ಬರು ಅಧಿಕಾರಿಗಳ ತಲೆದಂಡದ ಅನಿವಾರ್ಯತೆ ಇದೆ. ಆಕ್ಚುಲಿ ಇಬ್ಬರು ಅಧಿಕಾರಿಗಳ ತಲೆದಂಡದ ಅನಿವಾರ್ಯತೆ ಇದೆ. ಒಬ್ಬರು ಆಡಳಿತ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿ ಸತ್ಯವತಿ ಮತ್ತು ಅದೇ ಇಲಾಖೆಯ ಅಧೀನ ಕಾರ್ಯದರ್ಶಿ ಯದುರಾವ್. ಇಬ್ಬರು ಅಧಿಕಾರಿಗಳನ್ನ ತಲೆದಂಡ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಈ ತಿಂಗಳ ಎಂಡಲ್ಲಿ ಸತ್ಯವತಿ ಅವರು ನಿವೃತ್ತರಾಗ್ತಾ ಇದ್ದಾರೆ. ಬಟ್ ಅವರ ಮೇಲೆ ಇನ್ನು 1 ತಿಂಗಳು ಮಾತ್ರ ಇರೋದ್ರಿಂದ ಅವರನ್ನ ಅಮಾನತು ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಅವರನ್ನ ಕಡ್ಡಾಯ ರಜೆಯ ಮೇಲೆ ಶಿಸ್ತು ಕ್ರಮದ ರೂಪದಲ್ಲಿ ಕಳುಹಿಸಬಹುದು. ಶಿಸ್ತು ಕ್ರಮದ ರೂಪದಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತು ಸತ್ಯವತಿ ಅವರ ಬಗ್ಗೆ ಸಿದ್ದರಾಮಯ್ಯನವರು ಕೆಂಡಾಮಂಡಲರಾಗಿದ್ದಾರೆ ಅಂತೇಳಿ ಮಾಹಿತಿ. ಬಟ್ ವೆರಿ ಇಂಪಾರ್ಟೆಂಟ್, ಈ ಪ್ರಕರಣದಲ್ಲಿ ಇರುವಂತಹ ಹೊಸ ಡಾಕ್ಯುಮೆಂಟ್ನ ಪ್ರಕಾರ ಇದರಲ್ಲಿ ಸತ್ಯವತಿ ಮತ್ತು ಆಡಳಿತ ಸುಧಾರಣಾ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿ ಸತ್ಯವತಿ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಧೀನ ಕಾರ್ಯದರ್ಶಿ ಯದುರಾವ್ ಅವರ ನೇರ ಪಾತ್ರ ಇದ್ದಂಗಿದೆ. ಮೊದಲನೆಯದಾಗಿ ಸತ್ಯವತಿ ಅವರಿಗೆ ಈಗ ಏನು ನೀವು ಫೋಟೋ ನೋಡ್ತಾ ಇದ್ರಿ, ಇವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅಭಿಮಾನಿಗಳಿಗೆ. ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ, ವಿಧಾನಸೌಧಕ್ಕೆ ಬೇಡ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ ಅಂತೇಳಿ ಒಂದು. ಎರಡನೆಯದ್ದು, ವಿಧಾನಸೌಧ ವಿಭಾಗದ DCP ಅವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿ ಸತ್ಯವತಿ ಅವರಿಗೆ ಪತ್ರವನ್ನು ಬರೀತಾರೆ. ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಈಗ ತತ್ಕ್ಷಣಕ್ಕಾಗಲ್ಲ, ಸಮಯ ಬೇಕು, ಕನಿಷ್ಠ 2 ಗಂಟೆ ಆದರೂ ಟೈಮ್ ಬೇಕು. ಕಾರಣ ಪೊಲೀಸ್ ಬಂದೋಬಸ್ತ್ ಆಗಬೇಕು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗಬೇಕು, ಪೆಂಡಾಲ್ ಅಥವಾ ಬೇರೆ ಆಸನ ವ್ಯವಸ್ಥೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಾವು ಅದಕ್ಕೆ ಸರ್ಟಿಫಿಕೇಟ್ ಅನ್ನು ತರಬೇಕು. ವಿದ್ಯುತ್ ಸಂಪರ್ಕ ಆಗಬೇಕಾದ್ರೆ ಅದಕ್ಕೆ ಸರ್ಟಿಫಿಕೇಟ್ ಅನ್ನು ತರಬೇಕು. ಜೊತೆಗೆ ವಿಧಾನಸೌಧದ ಹೊರಭಾಗದಲ್ಲಿ CCTVಯನ್ನು ಇನ್ನಷ್ಟು CCTVಯನ್ನು ಅಳವಡಿಸಬೇಕಾಗತ್ತೆ ಸೆಕ್ಯೂರಿಟಿ ಕಾರಣಕ್ಕೋಸ್ಕರ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಬೇರೆ ಕಡೆಯಿಂದ ಪೊಲೀಸರನ್ನು ಕರ್ಕೋಬೇಕು. ನಾವು ಇದಕ್ಕೆಲ್ಲ ಟೈಮ್ ಬೇಕಾಗತ್ತೆ, ನಮಗೆ ತತ್ಕ್ಷಣಕ್ಕಾಗಲ್ಲ. ಆದರೂ ಕೂಡ ನೀವು ಮಾಡಿ ಅಂತ ಹೇಳಿದ್ರೆ ನಾವು ಬಂದೋಬಸ್ತ್ ಮಾಡ್ತೀವಿ ಅಂತೇಳಿ ವಿಧಾನಸೌಧ ಭದ್ರತಾ ವಿಭಾಗದ DCP ಅವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿ ಅವರಿಗೆ ಪತ್ರವನ್ನು ಬರೀತಾರೆ. ಜೂನ್ 4ನೇ ತಾರೀಕಿಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳಿಗೆ ಇವೆಲ್ಲವೂ ಕೂಡ. ಇದಾದ ಬಳಿಕ ವೆರಿ ಇಂಪಾರ್ಟೆಂಟ್ ಹೊಸ ಪತ್ರ ಏನು ಬಿಡುಗಡೆ ಆಗಿದೆ, ಆ ಪತ್ರದಲ್ಲಿ ಆಡಳಿತ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಧೀನ ಕಾರ್ಯದರ್ಶಿ ಆರ್ ಯದುಕುಮಾರ್ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSCA ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEOಗೆ ಪತ್ರವನ್ನು ಬರೀತಾರೆ. ಏನು ಅಂತ ಹೇಳಿದ್ರೆ, ನಿಮಗೆ ಅನುಮತಿಯನ್ನು ಕೊಟ್ಟಿದ್ದೀವಿ ಅಂತೇಳಿ. ಎಲ್ಲಿ? ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಕಾರ್ಯಕ್ರಮ ಮಾಡುವುದಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇದಕ್ಕೆ ನಾವು ನಿಮಗೆ ಅನುಮತಿಯನ್ನು ಕೊಟ್ಟಿದ್ದೀವಿ. ಜೂನ್ 4ನೇ ತಾರೀಕು ವಿಧಾನಸೌಧದ ಪೂರ್ವದ್ವಾರದ ಮೆಟ್ಟಿಲುಗಳ ಮುಂಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಯವರು RCB ಆಟಗಾರರು ಮತ್ತು ಸಹಾಯಕ ಸಿಬ್ಬಂದಿಯನ್ನ ಸನ್ಮಾನ ಮಾಡುವ ಕಾರ್ಯಕ್ರಮಕ್ಕೆ ಸರ್ಕಾರದ ಅಧೀನ ಕಾರ್ಯದರ್ಶಿ DD ಶಾಖೆಗೆ DD ಮೂಲಕ ಪಾವತಿಸುವ ಶುಲ್ಕ ಪಾವತಿಗೆ ಷರತ್ತಿಗೆ ಒಳಪಟ್ಟು ಅನುಮತಿಯನ್ನು ಕೊಡಲಾಗಿದೆ ಅಂತೇಳಿ ಜೂನ್ 4ನೇ ತಾರೀಕು ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಇದು ಆದೇಶ. ಬಟ್ ವೆರಿ ಇಂಪಾರ್ಟೆಂಟ್, ಆದೇಶದಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲೊಂದು ಲೈನ್ ಇದೆ. ಏನು ಅಂತ ಹೇಳಿದ್ರೆ, 7ನೆಯ ಷರತ್ತು, ಕಾರ್ಯಕ್ರಮ ನಡೆಯುವ 1 ದಿನ ಮುಂಚೆ ಸ್ವಚ್ಛತಾ ವೆಚ್ಚ 10,000 ರೂಪಾಯಿಗಳನ್ನು ಪಾವತಿಸತಕ್ಕದ್ದು. ಕಾರ್ಯಕ್ರಮ ನಡೆದಿದ್ಯಾವಾಗ? ಜೂನ್ 4ನೇ ತಾರೀಕು. ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ಯಾವಾಗ? ಜೂನ್ 4ನೇ ತಾರೀಕು. ಷರತ್ತು ನಂಬರ್ 7, ಕಂಡೀಷನ್ ನಂಬರ್ 7. ಆ ಕಂಡೀಷನ್ ನಂಬರ್ 7 ಅಲ್ಲಿ ಏನು ಹೇಳ್ತಾರೆ?
ಕಾರ್ಯಕ್ರಮ ನಡೆಯುವ ಒಂದು ದಿನ ಮುಂಚೆ ಸ್ವಚ್ಛತಾ ವೆಚ್ಚ ಅಂದರೆ ಯಾವುದೋ ಒಂದು ಕಾಪಿ ಇತ್ತು ಇವರ ಹತ್ರ, ಒಂದು ಕಾಪಿ ಇತ್ತು, ಈ ಥರ ಷರತ್ತುಗಳು ಅಂತೇಳಿ ಒಂದು ಕಾಪಿ ಇತ್ತು. ಆ ಕಾಪಿ ಲೆಟರ್ಗೆ ಇದು ಆ್ಯಡ್ ಆನ್ ಅನುಮತಿಯನ್ನು ಕೊಡಲಾಗಿದೆ ಅಂತೇಳಿ ಆ್ಯಡ್ ಆನ್ ಮಾಡಿಬಿಟ್ಟು ಪ್ರಿಂಟ್ ಹೊಡೆದುಬಿಟ್ಟು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ, ಅಂದರೆ ಈ ಪತ್ರದ ಪ್ರಕಾರ ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಸರ್ಕಾರ ಅಲ್ಲ. ಕಾರಣ ಈ ಪತ್ರವನ್ನು ಕೊಟ್ಟಿದ್ದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅವರಿಗೆ. ಮತ್ತೆ ಆದೇಶದಲ್ಲಿದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸನ್ಮಾನ ಮಾಡ್ತಾರೆ ಅಂತೇಳಿ. ಆ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು, ಕಾನ್ಸ್ಟಿಟ್ಯೂಷನಲ್ ಹೆಡ್ ರಾಜ್ಯಪಾಲರು ಪಾಲ್ಗೊಂಡಿದ್ರು. ಆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಆಹ್ವಾನ ಕೊಟ್ಟಿದ್ದು ಯಾರು? ಈಗ ಜೂನ್ 4, ಆಮೇಲೆ ಇಲ್ಲಿ ಷರತ್ತಿನ ಅಂಶಗಳನ್ನು ನೋಡಿದ್ರೆ ಅಲ್ಲಿ ಹೇಳ್ತಾರೆ ಅವರು ಏನು ಅಂತ ಹೇಳಿದ್ರೆ, ಆಹ್ವಾನ ಪತ್ರಿಕೆ ಸಿದ್ಧಪಡಿಸುವಾಗ ರಾಜ್ಯ ಶಿಷ್ಟಾಚಾರ ಇವರ ದೃಢೀಕರಣ ಪಡೆಯುವಂಥದ್ದು ಕಡ್ಡಾಯವಾಗಿದೆ. ಆಹ್ವಾನ ಪತ್ರಿಕೆಯನ್ನ ಸಿದ್ಧಪಡಿಸುವಾಗ ಶಿಷ್ಟಾಚಾರ ಇಲಾಖೆಯ ದೃಢೀಕರಣವನ್ನ ಪಡೆಯುವಂಥದ್ದು ಕಡ್ಡಾಯವಾಗಿದೆ. ಅಗ್ನಿಶಾಮಕ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ವಾಹನಗಳನ್ನ ನೇಮಿಸಿಕೊಳ್ಬೇಕು ನೀವು. ಲೋಕೋಪಯೋಗಿ ಇಲಾಖೆ ವಿಧಾನಸೌಧ ಇದರ ದೃಢೀಕರಣ ಪತ್ರ ಪಡೆಯುವಂಥದ್ದು ಕಡ್ಡಾಯವಾಗಿರುತ್ತೆ ಅಂತೇಳಿ ಜೂನ್ 4ನೇ ತಾರೀಕು ಆದೇಶ ಕೊಟ್ಟಿರುವಂಥದ್ದು. ಸೊ ದಿಸ್ ಈಸ್ ಎಲ್ಲರೂ ಸೇರಿಕೊಂಡು ಮಾಡಿದಂಥ ಅಪರಾಧಗಳು. ಈ ಅಧಿಕಾರಿಗಳಿಗೆ ಏನು ಹಕೀಕತ್ತಿತ್ತು ದೇವರಿಗೆ ಗೊತ್ತು. ಮುಖ್ಯಮಂತ್ರಿಗಳು ನಿನ್ನೆ ನಡೆದಂತಹ ಅವರ ನಿವಾಸದಲ್ಲಿ ಸಂಜೆ ನಡೆದಂತಹ ಸಭೆಯಲ್ಲಿ ಅಧಿಕಾರಿಗಳಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ವಿಧಾನಸೌಧ ವಿಭಾಗದ ಡಿಸಿಪಿ ನಾವು ಭದ್ರತೆಯನ್ನು ಕಲ್ಪಿಸಕ್ಕಾಗಲ್ಲ ಅಂತೇಳಿ ನಿಮಗೆ ವರದಿಯನ್ನು ಕೊಟ್ಟಿದ ಮೇಲೆ ಅದನ್ನು ನನ್ನ ಗಮನಕ್ಕೆ ತರದೆ ನೀವು ಯಾಕೆ ನಿರ್ಧಾರವನ್ನು ತೆಗೆದುಕೊಂಡ್ರಿ ಅಂತೇಳಿ. ಇನ್ಕ್ಲೂಡ್ ಸತ್ಯವತಿ, ಆಮೇಲೆ ಯದುಕುಮಾರ್ ಅಧೀನ ಕಾರ್ಯದರ್ಶಿ ಯದುಕುಮಾರ್. ಸೊ ಈ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲೇಬೇಕಲ್ಲ. ಈಗ ಇವರನ್ನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಇನ್ನು 1 ತಿಂಗಳು ನಿವೃತ್ತಿ ಆಗ್ತಾರೆ ಅವರು. ಸೊ ಕಡ್ಡಾಯ ರಜೆ ಮೇಲೆ ಕಳಿಸ್ಬೇಕು. ಇನ್ನೊಬ್ಬ ಆಫೀಸರನ್ನು ಸಸ್ಪೆಂಡ್ ಮಾಡಬೇಕಲ್ಲ. ಈಗ ಪೊಲೀಸ್ ಆಯುಕ್ತರನ್ನು ಸಸ್ಪೆಂಡ್ ಮಾಡಿ ವೀರಾವೇಶವನ್ನು ಪ್ರದರ್ಶನ ಮಾಡಿದ್ರೆ, ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಯಾರು ಅಂತಾನೆ ಗೊಂದಲ. ಈಗ ರಾಜ್ಯಪಾಲರನ್ನು ಕರೆದಿದ್ದು ಯಾರು ಅಂತೇಳಿ. ಯಾಕಂದರೆ ರಾಜ್ಯಪಾಲರ ಹೆಸರೇ ಇಲ್ಲ ಈ ಆರ್ಡರ್ ಕಾಪಿಯಲ್ಲಿ. ಪ್ರೋಟೋಕಾಲ್ ಆಗಬೇಕಲ್ವಾ, ಶಿಷ್ಟಾಚಾರ ಫಾಲೋ ಆಗಬೇಕಲ್ಲ. ಸೊ ಈ ಅಧಿಕಾರಿಗಳಿಗೆ ಆತುರ. ಇವ್ರಿಗೆ ವಿರಾಟ್ ಕೊಹ್ಲಿ ನೋಡಬೇಕು, ವಿರಾಟ್ ಕೊಹ್ಲಿಯನ್ನು ಕರೆಸಿ ಅವರಿಗೆ ಪೇಟ ಹಾಕಬೇಕು, ಅವ್ರಿಗೊಂದು ಹೂವಿನ ಹಾರ ಹಾಕಬೇಕು, ಅವರಿಗೆ ಶಾಲು ಹೊದಿಸ್ಬೇಕು, ಆ ಶಾಲು ಹೊದಿಸುವ ಕಾರ್ಯಕ್ರಮದಲ್ಲಿ ನಮ್ಮ ಫೋಟೋ ಕಾಣಬೇಕು. ಈ ಥರದ ಪ್ರಚಾರದ ಶೋಕಿಯ ಕಾರಣಕ್ಕೋಸ್ಕರ ಈ ದುರಂತ ನಡೆದಿದ್ದು. ಅದರ್ವೈಸ್ ಇಫ್ ದೇ ಆರ್ ಸ್ವಲ್ಪ ವಿವೇಕ ಇದ್ದಿದ್ದರೆ, ತಲೆ ಮತ್ತು ಕಾಮನ್ ಸೆನ್ಸ್ ಸಾಮಾನ್ಯ ಪ್ರಜ್ಞೆ ಏನಾದರೂ ಇದ್ದಿದ್ದರೆ, ವಿಧಾನಸೌಧ ವಿಭಾಗದ ಡಿಸಿಪಿ ಬರೆದಂತಹ ಪತ್ರ ಬಂದ ತಕ್ಷಣ ಇಮಿಡಿಯೇಟ್ಲಿ ಅನೌನ್ಸ್ ಆಗ್ತಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ರು, ಇಲ್ಲ ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ. ಇವರು ನಿವೃತ್ತರಾಗ್ತಾ ಇದ್ದಾರೆ ಈ ತಿಂಗಳು. ಇವ್ರಿಗೇನು ಆಗಬೇಕಾಗಿಲ್ಲ. ಪ್ರಾಬ್ಲಮ್ ಇಷ್ಟೇ, ಬ್ಯೂರೋಕ್ರಸಿಗೆ IAS ಅಧಿಕಾರಿಗಳಿಗೆ ಅವ್ರಿಗೇನು ಆಗಬೇಕಾಗಿಲ್ಲ. ಅವರದ್ದೇ ಲಾಬಿ ಲೆಕ್ಕಾಚಾರದಲ್ಲಿ ಇಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.